ಮಗ, ಇದು ಯಾವ ಪುಸ್ತಕ? ಅಪ್ಪಯ್ಯ, ಅದು ಆದಿತ್ಯ ಹೃದಯಂ ಅಂತ ಒಳ್ಳೆ ಪುಸ್ತಕ ಮಾರಾಯ. ಓದು ನೀನು, ಆಯ್ತಾ? ಓಹೋ, ವಯಸ್ಸಾಯ್ತು, ಸ್ವಲ್ಪ ಓದ್ ನೋಡ್ತೆ. ಬಹಳ ಸಣ್ಣ ಅಕ್ಷರ ಇತ್ತು ಮಾರೆ, ಒಳ್ಳೆ ಸ್ತೋತ್ರ ಇತ್ತು. ಗುಂಡ, ಒಂದ್ ಲೋಟ ನೀರು ತಗೊಂಡ್ ಬಾರು. ಏನ್ ಸೆಕೆ ಮಾರಾಯ, ಉಳ್ಳಿಕ್ ಆಗ್ತಿಲ್ಲ. ಹೌದು ಮಗ, ನಿಮ್ದು SSLC ಎಕ್ಸಾಮ್ ಮುಗಿತಲ್ವಾ? ಎಕ್ಸಾಮ್ ಹೆಂಗಾಯ್ತು? ಆಸಕ್ತಿ ಅಲ್ವಾ? ಪಪ್ಪ, ಅದು ಏನಾಯ್ತು ಅಂತ ಗೊತ್ತಾಗಲಿಲ್ಲ. 4 ಕಡೆ CCTV ಕ್ಯಾಮ್ರಾ ಹಾಕಿಟ್ಟಿದ್ರು, ನಮಗೆಲ್ಲ ಮರ್ತೋಗ್ಬಿಡ್ತು. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗದೆ ಎಲ್ಲ ಬರೀ ಪ್ರಶ್ನೆ ಬದಿಟ್ಟಿದೆ ಪಪ್ಪ. ನಾ ಪಾಸ್ ಆಗೋದು ಡೌಟ್ ಇತ್ತು. ಏನು ಪಾಸ್ ಆಗೋದು ಡೌಟಾ? ಏನ್ ದಂಡ ಪಿಂಡ ಮಾರಾಯ ನೀನು. ಇಲ್ಲಾದ್ರೂ ಕೆರೆನೋ ಬಾವಿನೋ ಹೋಗು, ಹಾರು ಹೋಗು. ಇಲ್ಲಿ ಸುಮ್ಮನೆ ಕರ್ಮಾಕ್ತೀನಿ, ಎಂತಕ್ಕೂ ಬರ್ತಿಲ್ಲ, ಎಂತ ಕೆಲಸಕ್ಕೂ ಬರ್ತಿಲ್ಲ. ಹೋಗು. ಗೊತ್ತು ನನಗೆ, ನಾನು ಯಾವಾಗ ನಿಮ್ಗೆ ಒಜ್ಜೆನೇ ಯಾರಾದ್ರೂ ಕೆರೆನೋ ಬಾವಿನೋ ನೋಡ್ಕೊಳ್ತೇನೆ ನಾನು. ಸಾಗ ಮಾರಯ್ಯ, ನಿಮ್ ತಲೆಗೆ ಹಾಳಾಯ್ತೇನೋ. ಅವ್ರೆಲ್ಲಾದ್ರೂ ಹೋಗಿ ಕೆರೆನೋ ಬಾವಿನ ನೋಡ್ಕೊಂಡ್ರೆ ನೀನು ತಂದ್ಕೊಡ್ತೇನೋ ಅವನ್ನ. ಮೊದಲೇ ಬೆಳೆದ ಮಗ ಮಾರಯ್ಯ. ಸೊ ಪಾಪ, ನಾನು ಸಾಯಲಿಲ್ಲ, ವಾಪಸ್ ಬಂದೆ. ಹೌದು, ಸಾಹಿತ್ಯ ಅಂತ ಹೋದವ ಮತ್ತೆ ವಾಪಸ್ ಬಂದೆ. ಒಂದೇ ದಂಡ ಪಿಂಡ ಮಾರಾಯ, ಓದು ಹೋಗ್ಲಿ ಅಂತ ಆರಾಮಿದೆ ನಾನು. ಯಾಕೆ ಬಂದೆ? ಸಾಯ್ಬೇಕಂತ ಗಟ್ಟಿ ನಿರ್ಧಾರ ಮಾಡಿ ಊರಾಚೆ ಇರುವ ತಳ್ಳಿಕೆರೆಗೆ ಹೋದೆ. ಆ ಕೆರೆಯಲ್ಲಿ ಒಂಚೂರು ನೀರೇ ಇರಲಿಲ್ಲ. ಅದಾದ್ಮೇಲೆ ಊರ ನಡುವೆ ಇರುವಂತಹ ಕಾಳಂಕೆರೆಗೆ ಹೋದೆ. ಆ ಕೆರೆಯಲ್ಲಿ ಸ್ವಲ್ಪನೇ ಸ್ವಲ್ಪ ನೀರಿತ್ತು. ಅಲ್ಲಿರುವಂತಹ ಪ್ರಾಣಿಗಳಿಗೂ ಕೂಡ ಅದು ಸಾಕಾಗ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆಯೇ ಅಕ್ಕಪಕ್ಕದಲ್ಲಿ ನೋಡ್ತಾ ವಿಚಾರ ಮಾಡಿದೆ. ಯಾಕೋ ಬೇಡ ಅನಿಸ್ತು. ಅಲ್ಲಿಂದ ವಾಪಸ್ ಬಂದೆ. ಅದಾದಮೇಲೆ ಊರಾಚೆ ಇರುವಂತಹ ನಾಯ್ಕನ ಕೆರೆಗೆ ಹೋದೆ. ಆ ಕೆರೆಯಲ್ಲಿ ಸಾಕಷ್ಟು ನೀರಿತ್ತು. ಈ ಬೇಸಿಗೆಯಲ್ಲೂ ಕೂಡ ಅಲ್ಲಿ ನೀರು ಕಡಿಮೆ ಆದರೂ ಕೂಡ ಸಾಯಲಿಕ್ಕೆ ಸಾಕಾಗುವಷ್ಟು ನೀರಿತ್ತು. ಕೆರೆ ಪಕ್ಕದಲ್ಲೂ ನಿಂತ್ಕೊಂಡು ವಿಚಾರ ಮಾಡಿದೆ. ಸುತ್ತಮುತ್ತಲೂ ನೋಡಿದೆ, ಯಾರೂ ಇರಲಿಲ್ಲ. ಇನ್ನೇನು ಹಾರಬೇಕು ಅನ್ನೋಷ್ಟರಲ್ಲಿ ನನ್ನ ಕಣ್ಮುಂದೆ ನಾನು ನಡೆದು ಬರ್ತಿರುವಾಗ ನೋಡಿದಂತಹ ಹನಿ ನೀರಿಗಾಗಿ ಒದ್ದಾಡ್ತಿರುವಂತಹ ಜನಗಳು, ಬತ್ತಿ ಹೋಗಿರುವಂತಹ ಕೊಳವೆ ಬಾವಿಗಳು, ಜೊತೆಗೆ ಕೇವಲ 20 ಲೀಟರ್ ನೀರಿಗಾಗಿ ತಾಸುಗಟ್ಟಲೆ ಕಾಯ್ತಿರುವಂತಹ ಜನಗಳು, ಇವೆಲ್ಲ ನನ್ನ ಕಣ್ಮುಂದೆ ಹಾದು ಹೋಯಿತು. ಇಷ್ಟು ಗೊತ್ತಿದ್ದು ಹಾರಬಿಟ್ರೆ ಇನ್ನೇನು ದಿನಾನು ಬಳಸ್ತಿರುವಂತಹ ಈ ನೀರು ಕೂಡ ಹಾಳಾಗುತ್ತೆ ಅಂತ ವಿಚಾರ ಮಾಡಿ ವಾಪಸ್ ಬಂದುಬಿಟ್ಟೆ ಗೊತ್ತ. ಅದು ಹೋದ್ ಮಾರಾಯ, ಉಳಿದಕ್ಕೂ ಒಂದು ಗುಡ್ಕು ನೀರಿಲ್ಲ. ಒಳ್ಳೆ ಕೆಲಸ ಮಾಡಿದೆ ನಾನು. ಯಾಕಂದ್ರೆ ಎಕ್ಸಾಮ್ ಎಷ್ಟು ಸಲ ಬೇಕಾದ್ರೂ ಬರೆದು ಪಾಸ್ ಆಗ್ಬೋದು. ನೀರಿಲ್ಲದೆ ಒಂದಿನ ಬದುಕಲಿಕ್ಕೆ ಆಗ್ತದೇನೋ. ಒಳ್ಳೆ ಕೆಲಸ. ಗುಡ್ ಬಾಯ್.